ಸ್ನೇಹಿತರೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಿಮ್ಗೆ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಒಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಆದ್ರೆ ಆ ಒಂದು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ ಅನ್ನೋ ಒಂದು ಗ್ಯಾರಂಟಿನೂ ಕೂಡ ಕೊಟ್ಟಿದ್ರು. ಅಂದ್ರೆ ಈ ಒಂದು ಅನ್ನಭಾಗ್ಯ ಕಾರ್ಯಕ್ರಮ ಯಾವ ರೀತಿಯಾಗಿ ಅಂದ್ರೆ 10 ಕೆಜಿ ಅಕ್ಕಿನ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ರು. ಆ ನಂತರದಲ್ಲಿ ಅವರು ಕಾಂಗ್ರೆಸ್ ಸರ್ಕಾರ ಒಂದು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸರಿಯಾದ ರೀತಿಯಲ್ಲಿ ಆ ಒಂದು ಏನು ಜಾರಿ ಮಾಡ್ಲಿಲ್ಲ. 10 ಕೆಜಿ ಅಕ್ಕಿ ಕೊಡೋದಿಲ್ಲ, 5 ಕೆಜಿ ಈ ಒಂದು ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ, ಇನ್ನು 5 ಕೆಜಿ ನಾವು ಕೊಡ್ತೀವಿ ಅಂತಾನು ಕೂಡ ಹೇಳ್ತಾ ಇದ್ರು. ಆದ್ರೆ ಇನ್ ಮುಂದೆ ಸ್ನೇಹಿತರೆ, ಈ ಒಂದು BPL ಕಾರ್ಡ್ದಾರರಿಗೆ ಮತ್ತೆ ಈ ಒಂದು ಅಂತ್ಯೋದಯ ಕಾರ್ಡ್ದಾರರಿಗೆ ಸರ್ಕಾರದಿಂದ ಒಂದು ಒಳ್ಳೆಯ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಇನ್ ಮುಂದೆ 5 ಕೆಜಿ ಅಕ್ಕಿನ ಕೊಡ್ತಾರೆ. ಇನ್ನು ಉಳಿದಂತ 5 ಕೆಜಿಯ ಬದಲಾಗಿ 5 ಕೆಜಿ ಅಕ್ಕಿಯ ಬದಲಾಗಿ ನಿಮ್ಗೆ ಇಂದಿರಾ ಕಿಟ್ ನ ಕೊಡ್ತಾರೆ. ನಿಮ್ಗೆ ಗೊತ್ತಿರಬಹುದು, ತುಂಬಾ ಜನರು ಇನ್ನೂ ಕೂಡ ಈ ಒಂದು ಬಡತನದಲ್ಲಿ ಇರುವಂತವ್ರನ್ನ ನೀವು ನೋಡಿರ್ತೀರಾ. ಅಂದ್ರೆ ಒಂದು ದಿನದ ಒಂದು ಊಟಕ್ಕೂ ಕೂಡ ಕಷ್ಟಪಡುವಂತವ್ರು ಇನ್ನೂ ಕೂಡ ಇದ್ದಾರೆ. ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುವಂತದ್ದು ಈ ಒಂದು ಇಂದಿರಾ ಕಿಟ್. ಯಾಕಂತಂದ್ರೆ ಇದರಲ್ಲಿ ನಿಮ್ಗೆ ಈ ಒಂದು ಅಡಿಗೆ ಮಾಡುವಂತ ಸಾಮಗ್ರಿಗಳು ಇರ್ತವೆ. ಅದಾದ ನಂತರದಲ್ಲಿ ನೀವು 5 ಕೆಜಿ ಅಕ್ಕಿನ ನೀವು ತಗೊಂಡ್ರೆ ಇನ್ನು ಇದರಲ್ಲಿ ನಿಮ್ಗೆ ಈ ಒಂದು ಇಂದಿರಾ ಕಿಟ್ ಅಲ್ಲಿ ನಿಮ್ಗೆ ಎಣ್ಣೆ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಇದೆಲ್ಲದೂ ಕೂಡ ಸಿಗುವಂತದ್ದು. ಅದನ್ನ ನಾನು ಹೇಳ್ತೀನಿ ಏನೇನು ಸಿಗುತ್ತಂತ. ಇದು ತುಂಬಾನೇ ಯೂಸ್ ಆಗುವಂತ ಸ್ನೇಹಿತರೆ. ಈ ಒಂದು ನಿರ್ಧಾರನ ಯಾಕೆ ತಗೊಂಡಿದ್ದಾರೆ ಸರ್ಕಾರ ಅಂತ ನಾವು ನೋಡೋದು, ಪೌಷ್ಟಿಕತೆನ ಹೆಚ್ಚಿಸುವಂತದ್ದಾಗಿರ್ಬೋದು, ಒಂದು ಕಡಿಮೆ ಆದಾಯದ ಒಂದು ಬಡವರಿಗೆ ಒಂದು ನೆರವಾಗುವಂತದ್ದಾಗಿರ್ಬೋದು, ಒಂದು ಮಹಿಳೆಯರು ಮತ್ತೆ ಈ ಒಂದು ಮಕ್ಕಳಿಗೆ ಒಂದು ಪೌಷ್ಟಿಕತೆನ ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಇಂದಿರಾ ಕಿಟ್ ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಇಂದಿರಾ ಕಿಟ್ ಅಲ್ಲಿ ಏನೇನ್ ಇರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಒಂದು ತೊಗರಿ ಬೇಳೆ ಇರುತ್ತೆ, ಇದು 1 ಕೆಜಿನ ಕೊಡ್ತಾರೆ. ನಂತರದಲ್ಲಿ ಅಡುಗೆ ಎಣ್ಣೆ ಕೊಡ್ತಾರೆ, ಇದು 1 ಲೀಟರ್ ಇರುತ್ತೆ. ನಿಮ್ಗೆ ಸಕ್ಕರೆ 1 ಕೆಜಿ ಕೊಡ್ತಾರೆ. ಮತ್ತೆ ಇನ್ನು ಉಪ್ಪು 1 ಕೆಜಿನೂ ಕೂಡ ಕೊಡ್ತಾರೆ ಸದ್ಯಕ್ಕೆ. ಅಂದ್ರೆ ಇವಾಗ ಜನವರಿ ಮತ್ತೆ ಫೆಬ್ರವರಿಲಿ ಇದು ಸ್ಟಾರ್ಟ್ ಆಗುವಂತದ್ದು. ಇದು ಈ ಒಂದು ಕಾರ್ಯಕ್ರಮನ ಆರಂಭನ ಮಾಡ್ತಾರೆ. ಆ ಒಂದು ಸಂದರ್ಭಗಳಲ್ಲಿ ಇಷ್ಟು ಕೊಡುವಂತದ್ದು. ಅಂದ್ರೆ ತೊಗರಿ ಬೇಳೆ ಆಗಿರ್ಬೋದು, ಅಡಿಗೆ ಎಣ್ಣೆ, ಸಕ್ಕರೆ, ಉಪ್ಪು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಬೇರೆ ವಸ್ತುಗಳನ್ನ ಕೂಡ ಸೇರಿಸುವಂತ ಒಂದು ಚಿಂತನೆಯಲ್ಲಿ ಕೂಡ ಇದೆ ಈ ಒಂದು ಸರ್ಕಾರ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇದರಿಂದ ಈ ಒಂದು ಬಡವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಬರೀ ಅಕ್ಕಿ ಕೊಟ್ಟರು ಕೂಡ ಒಂದು ಪೌಷ್ಟಿಕಾಂಶ ಕಮ್ಮಿ ಆಗಿತ್ತು. ಅದಕ್ಕೋಸ್ಕರನೇ ಈ ಒಂದು ಇಂದಿರಾ ಕಿಟ್ ನ ಕೊಡ್ತಾ ಇದೀವಿ ಅಂತಾನು ಕೂಡ ಸರ್ಕಾರದಿಂದ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಈ ಒಂದು ಮಾರುಕಟ್ಟೆ ಬೆಲೆ ಏರಿಕೆ ನಿಮ್ಗೆ ಗೊತ್ತಿರಬಹುದು. ಈ ಒಂದು ಮಾರುಕಟ್ಟೆಯಲ್ಲಿ ಈ ಒಂದು ಏನು ಸಾಮಾನುಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ರೇಟ್ ಇದೆ ಈಗ ಮಾರುಕಟ್ಟೆಯಲ್ಲಿ ಹೋದ್ರೆ ನಿಮ್ಗೆ. ಹಾಗಾಗಿ ಅದಕ್ಕೂ ಕೂಡ ಒಂದು ಒಳ್ಳೆ ನೆರವಾಗುವಂತದ್ದು. ಅದೇ ರೀತಿಯಾಗಿ ಸ್ನೇಹಿತರೆ, ಇನ್ನು ಕೂಡ ಈ ಒಂದು ಕೆಲವೊಬ್ರು ಈ ಒಂದು ವೃದ್ಧರು ಇರ್ತಾರೆ. ಅಂದ್ರೆ ವಯಸ್ಸಾದಂತವ್ರು, ಅವರು ಒಬ್ರೇ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರ ಮಕ್ಳುಗಳು ಇರೋದಿಲ್ಲ. ಈ ರೀತಿಯವ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುವಂತದ್ದು. ಯಾಕಂತಂದ್ರೆ ಅವ್ರಿಗೆ ಬರೀ ಅಕ್ಕಿ ಕೊಟ್ರೆ ಬೇರೆ ಸಾಮಾನುಗಳನ್ನ ತಗೋಬೇಕಾಗುತ್ತೆ. ಇದನ್ನೆಲ್ಲದನ್ನು ಕೊಟ್ರೆ ಸರಿಯಾದ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪೌಷ್ಟಿಕಾಂಶ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರನು ಕೂಡ ಆ ರೀತಿಯಾಗಿ ಕೂಡ ಚಿಂತನೆಯನ್ನ ಮಾಡಿದ್ದಾರೆ ಸರ್ಕಾರದಿಂದ. ಅದೇ ರೀತಿಯಾಗಿ ಈ ಒಂದು ಇಂದಿರಾ ಕಿಟ್ ನ ಯಾರೆಲ್ಲ ಪಡಿಬಹುದು ಅಂತ ನೋಡೋದಾದ್ರೆ, ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ ಅನ್ನೋದಾದ್ರೆ, ಈ ಒಂದು ರಾಜ್ಯದಲ್ಲಿ ಈ ಒಂದು ರೇಷನ್ ಕಾರ್ಡ್ ಹೊಂದಿರುವಂತ ಎಲ್ಲಾ ಕುಟುಂಬಗಳು ಕೂಡ ತಗೋಬಹುದು. ಅಂದ್ರೆ BPL, AAY ಅಂದ್ರೆ ಈ ಒಂದು ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, ಇಂಥವ್ರಿಗೆ ಸಿಗುವಂತದ್ದು ಇದು. ಪ್ರತಿ ತಿಂಗಳು ಕೂಡ ನೀವು ಈ ಒಂದು ಏನು ಸೊಸೈಟಿಯಲ್ಲಿ ತಗೊಳ್ತಿರಲ್ವ ಅಕ್ಕಿನ, ಅದೇ ರೀತಿಯಾಗಿ ನೀವು ಪ್ರತಿ ತಿಂಗಳು ಕೂಡ ಅಕ್ಕಿ ತಗೊಳಕ್ ಹೋಗ್ಲೇಬೇಕಾಗುತ್ತೆ. ಅಂತವ್ರಿಗೆ ಮಾತ್ರ ಈ ಒಂದು ಇಂದಿರಾ ಕಿಟ್ ಸಿಗುವಂತದ್ದು. ನಂತರ ಈ ಒಂದು ಇಂದಿರಾ ಕಿಟ್ ವಿತರಣೆ ಯಾವ ರೀತಿಯಾಗಿ ಅನ್ನೋದಾದ್ರೆ, ಈ ಒಂದು ಪಡಿತರ ಅಂಗಡಿಯಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸ್ಕ್ಯಾನ್ ಮಾಡಲಾಗುತ್ತದೆ. ಅಂದ್ರೆ ಈ ಒಂದು ಪಡಿತರ ಅಂಗಡಿ ಸೊಸೈಟಿಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಸ್ಕ್ಯಾನ್ ಮಾಡ್ತಾರೆ. ನಂತರದಲ್ಲಿ ಆ ತಿಂಗಳ ಕಿಟ್ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟರ್ ಆಗುತ್ತದೆ. ಅಂದ್ರೆ ಆ ತಿಂಗಳ ಒಂದು ಕಿಟ್ ಏನಿದೆ ಅದು ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗ್ಬಿಡುತ್ತೆ. ನೀವು ಅಕ್ಕಿ ಮತ್ತೆ ಕಿಟ್ ಎರಡನ್ನು ಕೂಡ ಪಡಿಬಹುದು. ಅಂದ್ರೆ ನೀವು ಸ್ಕ್ಯಾನ್ ಮಾಡಿದ ನಂತರದಲ್ಲಿ ನೀವು ಅಕ್ಕಿ ಮತ್ತೆ ಈ ಒಂದು ಕಿಟ್ ಎರಡು ಕೂಡ ಪಡ್ಕೋಬಹುದು, ಅಲ್ಲಿ ಏನು ರಿಜಿಸ್ಟರ್ ಮಾಡ್ಕೊಂಡ ನಂತರದಲ್ಲಿ. ನಂತರ ನಿಮ್ಮ ಒಂದು OTP ಅಥವಾ ಬಯೋಮೆಟ್ರಿಕ್ ಮೂಲಕ ದೃಢೀಕರಣ, ಅಂದ್ರೆ OTP ಕೂಡ ಬರ್ಬೋದು ಮೊಬೈಲ್ಗೆ, ಅಥವಾ ಬಯೋಮೆಟ್ರಿಕ್ ಅಂದ್ರೆ ನೀವು ತಂಬು ಕೂಡ ಕೊಟ್ಟು ಆ ಒಂದು ಏನು OTP ನ ಹಾಕಿ ಇದ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ನಂತರದಲ್ಲಿ ಆ ಒಂದು ಕಿಟ್ ಅನ್ನು ಕೂಡ ನೀವು ಪಡ್ಕೋಬಹುದು. ಓಕೆ ಸ್ನೇಹಿತರೆ, ನಿಮ್ಗೆ ಈ ಒಂದು ಇಂದಿರಾ ಕಿಟ್ ಇಂದ ಬಹಳಷ್ಟು ಹೆಲ್ಪ್ ಆಗುವಂತದ್ದು. ಈ ಒಂದು ಬಡತನದಲ್ಲಿ ಇರುವಂತವ್ರಿಗೆ ಹಲವಾರು ರೀತಿಯಾಗಿ ಹೆಲ್ಪ್ ಆಗ್ಬಿಡುತ್ತೆ. ಯಾಕಂತಂದ್ರೆ 5 ಕೆಜಿ ಅಕ್ಕಿನ ಕೊಡ್ತಾರೆ, ಇನ್ನು ಉಳಿದಂತ ಒಂದು ಇಂದಿರಾ ಕಿಟ್ ನ ಕೊಟ್ರೆ ಅದರಲ್ಲಿ ಹಲವಾರು ಒಂದು ಏನು ವಸ್ತುಗಳು ಇರ್ತಾವಲ್ವಾ, ಈ ಒಂದು ಮನೆಗೆ ಬೇಕಾಗುವಂತ ಸಾಮಗ್ರಿಗಳು. ಹಾಗಾಗಿ ಎಷ್ಟೋ ಕುಟುಂಬಗಳಿಗೆ ಬಹಳಷ್ಟು ಹೆಲ್ಪ್ ಆಗುವಂತದ್ದು. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ನೀವು ನೋಡ್ತಾ ಇರ್ಬೋದು, ಎಷ್ಟೋ ಜನರಿಗೆ ಅವತ್ತು ಕೆಲಸ ಮಾಡಿ ಅವತ್ತಿನ ಒಂದು ಊಟಕ್ಕೆ ತಗೊಬಂದು ತಿನ್ನುವಂತವ್ರು ತುಂಬಾ ಜನರಿದ್ದಾರೆ. ಹಾಗಾಗಿ ಇದನ್ನ ಕೊಟ್ರೆ ಎಷ್ಟೋ ಜನರಿಗೆ ಹೆಲ್ಪ್ ಆಗುವಂತದ್ದು. ಓಕೆ ಸ್ನೇಹಿತರೆ, ಇದು ಕಂಪ್ಲೀಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.